ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಾನ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಆದಿಜಾಂಬವ ಮಾದಿಗ ಸಮಾಜ ಸಂಘವು ಹಿರಿಯ ನಾಯಕ ಆರ್.ವಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಪ್ರಬಲವಾಗಿ ಆಗ್ರಹಿಸಿದೆ. ಬಸವ ಕಲ್ಯಾಣ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಮಾಜದ ಪ್ರಮುಖರು ಮಾದಿಗ ಸಮುದಾಯಕ್ಕೆ ರಾಜಕೀಯವಾಗಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂದು ಒತ್ತಾಯಿಸಿದರು. ಸಮುದಾಯದ ಹಿತದೃಷ್ಟಿಯಿಂದ ಆರ್.ವಿ. ತಿಮ್ಮಾಪುರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಮತ್ತು ಹಿರಿಯ ನಾಯಕ ಕೆ.ಎಚ್. ಮುನಿಯಪ್ಪ ಅವರನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನಾಗಿ ನೇಮಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ನಿರಾಶೆ ಮಾಡಬಾರದು ಮತ್ತು ಕಾಂಗ್ರೆಸ್ ಪಕ್ಷವು ತಳ ಸಮುದಾಯಗಳಿಗೆ ಧ್ವನಿಯಾಗಬೇಕು ಅಂತ ಮುಖಂಡರು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಂದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘಟನೆ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ತಾಲೂಕಾ ಘಟಕ ವತಿಯಿಂದ ಇಂದು ನಾವು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರಿಗೆ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ನಮ್ಮ ಸಮಾಜದ ಹಿರಿಯ ಮುಖಂಡರು ಹಿರಿಯ ಜಿಲ್ಲೆಗಳಾದ ಆರ್.ವಿ. ತಿಮ್ಮಾಪುರ್ ಅವರಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬಸವ ಕಲ್ಯಾಣ ತಾಲೂಕಿನ ನಮ್ಮ ಎಲ್ಲ ಸಮಾಜದ ಬಂದವರಿಂದ ಅವರಿಗೆ ಮನವಿಯನ್ನು ಇವತ್ತು ನಾವು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷರಾದ ಹಿರಿಯ ಸಾಹಿತಿ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ರಚಿಸಿರುವ ದಿ ಲ್ಯಾಂಪ್ ಬೆರಾರ್ಸ್ ಎಂಬ ಮಹತ್ವದ ಗ್ರಂಥದ ಬಿಡುಗಡೆ ಸಮಾರಂಭವು ಧಾರವಾಡದ ಪ್ರಸಿದ್ಧ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಹಾಗೂ ಭಾಲ್ಕಿಯ ಹಿರೇಮಠ ಸಂಸ್ಥಾನ ಜಂಟಿ ಸಂಯೋಗದಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಧಾರವಾಡದ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿ, ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಂ ಪ್ರಭು ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಬೆಳಗಾವಿಯ ಶೇಣುಗನ್ಸಿ ವಿರಕ್ತ ಮಠದ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿ ಅವರು ಕೃತಿಯ ಪರಿಚಯ ಮಾಡಿಕೊಟ್ಟು ಇಂದಿನ ಸಮಾಜಕ್ಕೆ ಈ ಪುಸ್ತಕ ಅತ್ಯಗತ್ಯ ಮತ್ತು ಮಹತ್ವವನ್ನು ವಿವರಿಸಿದರು. ಭಾಲ್ಕಿಯ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಿದರು. ಆ ದೀಪವನ್ನು ಆರದಂತೆ ನೋಡಿಕೊಂಡು ಉಜ್ವಲಂತವಾಗಿ ಪ್ರಜ್ವಲಿಸಿರುವಂತಹ ಅಪರೂಪದ ಯತಿವರೇಣ್ಯರು ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಹೀಗಾಗಿ ದ ಲ್ಯಾಂಪ್ ಬೇರರ್ಸ್ ಅನ್ನುವಂತಹ ಒಂದು ಗ್ರಂಥವನ್ನು ಇಲ್ಲಿ ಪರಿಚಯ ಮಾಡಿಕೊಡುವಂತಹ ಒಂದು ಭಾಗ್ಯ ನನಗೆ ಒದಗಿ ಬಂದಿರುವಂಥದ್ದು ಅದೊಂದು ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಗುರುಕುಲ್ ಎಲ್ಲ ನೋಡಿ ಎಷ್ಟು ಇನ್ಸ್ಪೈರ್ ಆಗ್ತಾರೆ ಅಂದರೆ ಅದು ನೋಡಿ ಈ ಗಡಿ ಭಾಗದಲ್ಲಿ ಇಷ್ಟು ಚಲೋ ಸ್ವಾಮೀಜಿ ನೀವು ಗುಣಮಟ್ಟದ ಶಿಕ್ಷಣ ಕೊಡ್ತಿರಲ್ಲ ಮತ್ತು ಸರ್ಕಾರದ್ದು ಕೂಡ ನಿಮ್ಮ ಮಾರ್ಗದರ್ಶನ ಬೇಕಂತ ಇಡೀ ಶಿಕ್ಷಣ ಇಲಾಖೆ ಎಲ್ಲ ಡಿ ಡಿ ಪಿ ಎಲ್ಲರನ್ನ ಕೂಡಿಸ್ಕೊಂಡು ಅಪ್ಪೋರ ಮಾರ್ಗದರ್ಶನ ಮೇಲೆ ಇವತ್ತೇನಾದರೂ ಕರ್ನಾಟಕ ಸರ್ಕಾರ ಶಿಕ್ಷಣ. ಇತ್ತೀಚೆಗೆ ಅಕಾಲಿಕ ನಿಧನರಾದ ಯುವ ಪ್ರತಿಭೆ ಹಾಗೂ ಜನಪ್ರಿಯ ಹಾಸ್ಯ ಕಲಾವಿದ ಸಿದ್ಧಾರ್ಥ ಪರಸುನೂರ್ ಅವರ ನಿವಾಸಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಭೇಟಿ ನೀಡಿದ್ರು. ಸಿದ್ಧಾರ್ಥ ಅವರ ನಿಧನದಿಂದ ಆಘಾತಕ್ಕೊಳಗಾಗಿರುವಂತಹ ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಇನ್ನು ಸಿದ್ಧಾರ್ಥ ಪರಸುನೂರ್ ಅವರ ಅಗಲಿಕೆ ಕಲಾಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಶೋಕ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಕೂಡ ಉಪಸ್ಥಿತರಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ್ರು. ಯುವ ಕಲಾವಿದನ ಅಕಾಲಿಕ ಮರಣ ಸಮಾಜಕ್ಕೆ ನೋವು ತಂದಿದ್ದು ಅವರ ಕುಟುಂಬದ ಜೊತೆಗೆ ನಾವೆಲ್ಲರೂ ಸದಾ ಇರುತ್ತೇವೆ ಎಂದು ಮುಖಂಡರು ಭರವಸೆ ನೀಡಿದರು. ಕಲಾ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಸಿದ್ಧಾರ್ಥ ಅವರ ಆತ್ಮಕ್ಕೆ ಶಾಂತಿ ಸಿಗಲು ಎಂದು ಪ್ರಾರ್ಥಿಸಿದರು. ಏನು ಸುಖ ಮಾಡಿಲ್ಲ ನನಗೆ ಏ ಮಮ್ಮಿ ನಿಮ್ಗೆ ಸುಖ ಬೇಕು 4 ಮಂದಿಗೆ ಹತ್ತಾರೆ ಎಲ್ಲರಿಗೆ ನವರ ಮಾಡ್ಯಾರ ಏನು ಗಿಲೋ ಮಾಡಕ್ಕೆ ಹಚ್ಚಾರ ಮಮ್ಮಿ 4 ಕುರ್ಜಿ ತರ್ತೇವೆ. 1 ಕುರ್ಜಿ ಮೇಲೆ ಎಸ್ 1 ಕುರ್ಜಿ ಮೇಲೆ ಎನ್ 1 ಕುರ್ಜಿ ಮೇಲೆ ಪಿ ಎನ್ ಪಿ ಪರ್ಸ್ನವ್ರು ಅಂತ ಹೇಳ್ಬೇಕಿತ್ತು ಮಮ್ಮಿ.
ಜೂನ್ 28ರಂದು ಆಯೋಜಿಸಲಾಗಿದ್ದ ಬಸವಾದಿ ಹಿಂದೂ ಶಿವಶರಣ ಸಮಾವೇಶಕ್ಕೆ ಬಸವ ಕಲ್ಯಾಣ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದಾರೆ. ತಾಲೂಕು ಆಡಳಿತದ ಈ ಕ್ರಮಕ್ಕೆ ಬಸವ ಭಕ್ತರು ಹಾಗೂ ಸಂಘಟಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕನ್ನೇರಿ ಶ್ರೀಗಳು ಈ ಹಿಂದೆ ಬಸವ ಭಕ್ತರನ್ನ ತಾಲಿಬಾನಿಗಳು ಎಂದು ಕರೆದಿದ್ರು ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಇಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆಯನ್ನ ನೆಪವೊಡ್ಡಿ ಅನುಮತಿ ನಿರಾಕರಿಸಲಾಗಿದೆ. ಈ ನಿರ್ಧಾರವು ಭಾರತೀಯ ಸಂವಿಧಾನದ ಅನುಚ್ಛೇದ 19(1)A ಮತ್ತು 19(1)B ಮತ್ತು 25(1)D ಅಡಿಯಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಗುರುನಾಥ್ ವಡ್ಡಿ ಅವರು ಆರೋಪಿಸಿದ್ದಾರೆ. ತಾಲೂಕು ಆಡಳಿತವು ದುರುದ್ದೇಶದಿಂದ ಈ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿರುವ ಅವರು ಈ ಕುರಿತು ನ್ಯಾಯಾಲಯದ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಪತ್ರ ಬರೆದು ಕಠಿಣ ಒತ್ತಾಯವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಪಾಲನೆ ಕಡ್ಡಾಯ ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು. ಬೀದರ್ ಜಿಲ್ಲೆಯ ಅಧಿಕಾರಿಗಳು ಮಾತ್ರ ಇದಕ್ಕೆ ಕ್ಯಾರೆ ಎನ್ನುತ್ತಿಲ್ಲ. ಉತ್ತರ ಕರ್ನಾಟಕ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಸಾರ್ವಜನಿಕವಾಗಿ ಬಯಲಾಗಿದೆ. ಬೆಳಗ್ಗೆ 11 ಗಂಟೆ 12 ನಿಮಿಷಕ್ಕೆ ಬೀದರ್ನ ಸಬ್ ರಿಜಿಸ್ಟ್ರಾರ್ ಅಂದರೆ ಉಪನೋಂದಣಿ ಕಚೇರಿಯಲ್ಲಿ ಅಧಿಕಾರಿಗಳ ಕುರ್ಚಿಗಳು ಖಾಲಿಯಾಗಿದ್ವು. ದೂರದ ಊರುಗಳಿಂದ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಬಂದಿದ್ದ ನೂರಾರು ಸಾರ್ವಜನಿಕರು ಅಧಿಕಾರಿಗಳಿಲ್ಲದೆ ತೀವ್ರ ತೊಂದರೆ ಅನುಭವಿಸಿ ಹೈರಾಣ್ ಕೂಡ ಆಗ್ತಾರೆ ಸರಿಯಾಗಿ ಸಮಯಕ್ಕೆ ಬಾರದೆ ಹೋದರೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಬೀದರ್ ಜಿಲ್ಲೆ ಉಪನೋಂದಣಿ ಕಚೇರಿ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಎಂಬ ಪ್ರಶ್ನೆ ಕೂಡ ಮೂಡಿತ್ತು. ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ಕಚೇರಿ ಸಮಯ ಉಲ್ಲಂಘಿಸುವಂತ ಇಂತಹ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾವು ಈಗ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬಂದಿದ್ದೀವಿ. ಬೀದರ್ನ ಏನೋ ಹಿರಿಯ ಉಪನೋಂದಣಾಧಿಕಾರಿಗಳು ಅಂದರೆ ಮದುವೆ ನೋಂದಣಿಯನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಯಾವುದೇ ಒಂದು ವಿಷಯಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೂ ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತದೆ. ಈ ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾದ ಟೈಮ್ ಬಂದಿದ್ದಾರಾ ಇಲ್ವಾ ಅನ್ನೋ ಒಂದು ರಿಯಾಲಿಟಿ ಚೆಕ್ನ ಮೂಲಕ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಇದು ಸಬ್ ರಿಜಿಸ್ಟ್ರ್ ಆಫೀಸು. ಈ ಇಲಾಖೆಯಲ್ಲಿ ಸುಮಾರು ಒಂದು 15-20 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಚೇರ್ ನೋಡಿದರೆ ಖಾಲಿ 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 ಖಾಲಿ. ಏನು ಇಷ್ಟು ಜನಕ್ಕೆ ಅಧಿಕಾರಿಗಳು ಏನೋ ಇವರು ಕೂಡ ಅಲ್ಪಸಂಖ್ಯಾತ ಇಲಾಖೆ ಅಂತೆ CM ಆದೇಶಕ್ಕೆ ಕಿಮ್ಮತ್ತು ಕೊಡಲ್ವಾ ಅಥವಾ ಹೇಳಿದ್ರು ಅವ್ರ ಪಾಡಿಗೆ ಅವ್ರು ಹೇಳ್ತಾರೆ ಸರ್ಕಾರ ಹೇಳುತ್ತೆ ನಮಗೇನು ಅಂತ ಅಂತಿದಾರ. ಇದು ಸಬ್ ರಿಜಿಸ್ಟ್ರ್ ಕೊಡೋ ಕ್ಯಾಬಿನ್ ಇದು. ಇಲ್ಲಿ ಕೂಡ ಚೇರ್ ಖಾಲಿ ಇದೆ. ಏನು ಇಡೀ ಆಫೀಸನ್ನು ನಾವು ನಿಮಗೆ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅಂತ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಈಗ ಇಲ್ಲೂ ಕೂಡ ಒಬ್ಬರು ಇದ್ದಾರೆ, ಪಾಪ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ ಸಿಬ್ಬಂದಿಯವರು. ಏನು ಟೈಮು 10 ಗಂಟೆ ಆಗಿ 10:11 ಅಂತ ಇದೆ ಈ ಇಲಾಖೆ ಕಚೇರಿಯಲ್ಲಿ. ಸರಿಯಾದ ಸಮಯ ಈಗ ಇರೋದು 10:12. ಏನೋ ಈ ಇಲಾಖೆಯವರು ನೋಡ್ತಾ ಇರೋದು 10:12. ಅಲ್ಲಿ ಗಡಿಯಾರ ಕೂಡ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ ಅಲ್ಲಿ ಮೇಲ್ಗಡೆ 10 ಗಂಟೆ 12 ನಿಮಿಷ ಈಗ ಆಗಿರೋದು. ಆದರೂ ಕೂಡ ಕಚೇರಿಯ ಟೈಮ್ ಸ್ಟಾರ್ಟ್ ಆಗಿ 12 ನಿಮಿಷ ಆದರೂ ಇಲ್ಲ, ಪೂರ್ತಿ ಖಾಲಿ ಇದೆ. ನೋಡ್ತಾ ಇರ್ಬೋದು ನೀವೀಗ. ಇಲ್ಲಿ ಬಂದು ಸಾರ್ವಜನಿಕರ ಕೆಲಸಕ್ಕೋಸ್ಕರ ಬಂದಿದ್ದಾರೆ. ಆದರೆ ಪಾಪ ಅವ್ರಿಗೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ ಅಂದರೆ ಅವ್ರು ಏನು ಕೆಲಸ ಮಾಡ್ಕೊತಾರೆ? 10 ಗಂಟೆಗೆ ಯಾವುದ್ಯಾವುದೋ ಊರಿಂದ ಬಸ್ ಹಿಡ್ಕೊಂಡು ಯಾವುದೋ ಆಟೋ ಹಿಡ್ಕೊಂಡು ಕೆಲಸಕ್ಕೋಸ್ಕರ ಬರ್ತಾರೆ. ಇನ್ನೂ ಕೂಡ ಅಧಿಕಾರಿಗಳು ಬರದೆ ಯಾಕೆ ಈ ರೀತಿ CM ಆದೇಶವನ್ನು ಕಿಮ್ಮತ್ತು ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಕಚೇರಿ ಇನ್ನೂ ತುಂಬ ದೊಡ್ಡದಾಗಿದೆ, ಸಬ್ ರಿಜಿಸ್ಟ್ರ್ ಆಫೀಸು. ಈಗ ಅಲ್ಲಿ ತೋರಿಸಿದ್ವಿ, ಒಂದು 6-7 ಚೇರ್ಗಳನ್ನ ಖಾಲಿ ಇರೋದನ್ನ ತೋರಿಸಿದ್ವಿ. ಸ್ವಲ್ಪ ಬೀದರ್ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಸಮಯ ಪಾಲನೆ ಆದೇಶಕ್ಕೆ ಕೆಲವೊಂದಿಷ್ಟು ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಾ ಇಲ್ಲ ಅಂತ ಉತ್ತರ ಕರ್ನಾಟಕ ನ್ಯೂಸ್ ಇಂದು ರಿಯಾಲಿಟಿ ಚೆಕ್ ಮಾಡಿತ್ತು. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇರುವಂತಹ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ಆ ಸಂದರ್ಭದಲ್ಲಿ ಒಟ್ಟು 6ರಿಂದ 7 ಜನ ಸಿಬ್ಬಂದಿ ಇರಬೇಕಾದಂಥ ಈ ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಹಾಜರಾಗಿದ್ದು ಕೇವಲ ಒಬ್ಬ ಸಿಬ್ಬಂದಿ ಮಾತ್ರ. ಈ ಒಂದು ಸುದ್ದಿ ಬಿತ್ತರಿಸಿದ ಕೇವಲ 6 ಗಂಟೆಯಲ್ಲಿ ಎಚ್ಚೆತ್ತುಕೊಂಡಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಕೂಡಲೇ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ನೋಟಿಸ್ ನೀಡುವ ಮೂಲಕ ಖಡಕ್ ಆಗಿ ಸೂಚನೆ ನೀಡಿದ್ದು, ಕರ್ತವ್ಯ ಆ್ಯಪ್ನಲ್ಲಿ ಪ್ರತಿದಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಮತ್ತು ಕಚೇರಿಯ ಸಮಯಕ್ಕೆ ಸರಿಯಾಗಿ ಬರಬೇಕು. ಒಂದು ವೇಳೆ ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕಾಗುತ್ತದೆ ಅಂತ ತಿಳಿಸಿದ್ದಾರೆ. ಇದು ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಡಿಸ್ಟಿಕ್ ಆಫೀಸ್ ಇದು. ಈ ಕಚೇರಿಯಲ್ಲಿ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ, ಏನು ಸರಿಯಾದ ಸಮಯಕ್ಕೆ ಬಂದಿದ್ದಾರಾ ಇಲ್ವಾ ಅನ್ನೋ ಒಂದು ರಿಯಾಲಿಟಿ ಚೆಕ್ಕನ್ನು ಇವತ್ತು ನಾವು ಮಾಡೋಣ. ಏನು ಇಲ್ಲಿ ಅಧಿಕಾರಿಗಳು ಇರ್ತಾರೆ, ಇಲ್ಲಿ ಬಂದಿದ್ದಾರಾ ಇಲ್ಲ ನೋಡಿ. 2 ಚೇರ್ ಇದೆ, 2 ಸಿಸ್ಟಮು, 2 ಚೇರ್ ಖಾಲಿ ಇದೆ. ಅಂದರೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ. ಲೈಟ್ ಫ್ಯಾನು ಎಲ್ಲ ಆನ್ ಇಟ್ಟಿದ್ದಾರೆ, 2 ಕಡೆ ಬಂದಿಲ್ಲ. ಅದೇ ರೀತಿ ಇಲ್ಲೊಂದು ಕೋಣೆ ಇದೆ, ದ್ವಿತೀಯ ದರ್ಜೆ ಸಹಾಯಕ ಲೆಕ್ಕಾಧಿಕಾರಿಗಳು. ಇಲ್ಲಿ ಏನೋ 3 ಟೇಬಲ್ ಇದೆ. ಒಬ್ಬರು ಅಧಿಕಾರಿಗಳು ಬಂದಿದ್ದಾರೆ, ಪಾಪ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಅವರು 10 ಗಂಟೆ ಆಗಿದೆ ಈಗ ಟೈಮು. ಕರೆಕ್ಟಾಗಿ 10 ಗಂಟೆಗೆ ಅಧಿಕಾರಿಗಳು ಬಂದಿದ್ದಾರೆ. ಅದೇ ರೀತಿ ಇನ್ನೊಂದಿಷ್ಟು ಅಧಿಕಾರಿಗಳು, ಒಟ್ಟು ಇಲ್ಲಿ
ಆ 6-7 ಜನ ಕೆಲಸ ಮಾಡ್ತಾರೆ. ಎಷ್ಟು ಜನ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಈಗ ಆಲ್ರೆಡಿ 4 ಚೇರ್ ಖಾಲಿ ಇರೋದನ್ನ ನೋಡಿದ್ರಿ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೂ ಕೂಡ ಯಾವ ಅಧಿಕಾರಿನೂ ಇನ್ನೂ ಬಂದಿಲ್ಲ. ನೋಡ್ತಾ ಇರ್ಬೋದು, ಲೈಟು ಫ್ಯಾನು ಎಲ್ಲನೂ ಆನ್ ಇಕ್ಕಿದ್ದಾರೆ, ಇಲ್ಲೂ ಯಾರೂ ಬಂದಿಲ್ಲ. ಅದೇ ರೀತಿ ದ್ವಿತೀಯ ದರ್ಜಾ ಸಹಾಯಕರು ಕೂಡ ಇನ್ನೂ ಕಚೇರಿಗೆ ಬಂದಿಲ್ಲ. ಏನೋ ಆನಂದ್ ಕುಮಾರ್ ಸಾವಳೆ ಅಂತ ಅವ್ರ ಹೆಸರು, ಅವರು ಕೂಡ ಬಂದಿಲ್ಲ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ 7 ಜನದಲ್ಲಿ ಒಬ್ಬರು ಮಾತ್ರ ಕಚೇರಿಗೆ ಬಂದಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುಸರ್ಜಿತ ಶಾಲಾ ಕಟ್ಟಡವೊಂದು ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. 2022-23ನೇ ಸಾಲಿನ KKRDB ಮೈಕ್ರೋ ಕ್ರಿಯಾ ಯೋಜನೆಯಡಿಯಲ್ಲಿ ಶಾಸಕ ಶರಣು ಸಲ್ಗಾರ್ ಅವರ ಅನುದಾನದಲ್ಲಿ ಈ ಕಟ್ಟಡ ಹಾಗೂ ವಿವೇಕ ಶಾಲೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಇಲ್ಲಿ ಕುಡಿಯುವ ನೀರು ಮತ್ತು ವಿದ್ಯುತ್ನಂತಹ ಕನಿಷ್ಠ ಮೂಲಸೌಕರ್ಯಗಳನ್ನು ಕಲ್ಪಿಸದ ಕಾರಣ ಪ್ರೌಢಶಾಲೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡಲು ಆಡಳಿತ ಮಂಡಳಿ ಮುಂದಾಗುತ್ತಿಲ್ಲ. ಪರಿಣಾಮವಾಗಿ ಈ ಸುಂದರ ಕಟ್ಟಡವು ಕುಡುಕರ ಅಡ್ಡೆ ಹಾಗೂ ಸ್ಪಿಟ್ ಆಟಗಾರರ ತಾಣವಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಹಳೆಯ ಪ್ರಾಥಮಿಕ ಶಾಲೆಯ ಒಂದೇ ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳನ್ನು ಕೂರಿಸಲಾಗುತ್ತಿದ್ದು 6ನೇ ತರಗತಿಯ ಮಕ್ಕಳು ವರಂಡದಲ್ಲಿ ಕೂತು ಓದುತ್ತಿದ್ದಾರೆ. ಶಾಸಕರು ಕೂಡಲೇ ಇಲ್ಲಿ ಬೋರ್ವೆಲ್ ಮತ್ತು ವಿದ್ಯುತ್ ಅನ್ನು ಕಲ್ಪಿಸಿ ಶಾಲೆಯನ್ನು ಸೃಜಿಸಬೇಕು ಎಂದು ಗ್ರಾಮಸ್ಥರಾದ ಶ್ರೀಶೈಲ್ ಮತ್ತು ಯುವಕರು ಆಗ್ರಹಿಸಿದ್ದಾರೆ. ಸರ್ ಹಿಂಗೆ 2023, 24, 22, 23ದಾಗ ಇದು ಸ್ಟಾರ್ಟ್ ಕಟ್ಟ್ಯಾರ ಸರ್. ಇದ್ರತಿನ ಪೈಲೇನೋ ಅದು 2020, 21ದಾಗ ಕಟ್ಟಿದ್ದ ಸರ್. ಇದು ಫಸ್ಟ್ ಟೈಮ್ ಶಾಸಕರಾದ ಬಳಕ ಫಸ್ಟ್ ಟೈಮ್ ಬೈ ಎಲೆಕ್ಷನ್ದಾಗ ಶಾಸಕರಾದ ಬಳಕ ಕಟ್ಸ್ಯಾರ ಅವ್ರು, ಅನುದಾನದಾಗ ಕಟ್ಸ್ಯಾರ ಅವ್ರು. ಅನುದಾನದಾಗ ಕಟ್ಸ್ಯಾರ ಸರ್. ಇದಕ್ಕೆ ಬಿಲ್ಡಿಂಗ್ ರೆಡಿ ಆಗ್ಯದ. ಬಿಲ್ಡಿಂಗ್ ರೆಡಿ ಆದ ಬಳಕ ಇದು ಬಿಲ್ಡಿಂಗ್ ಹ್ಯಾಂಡ್ ಓವರ್ SDMC ಅಧ್ಯಕ್ಷರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ಹೈಸ್ಕೂಲ್ ಮೇಡಮ್ಗಳ ಕೈಯಾಗಿ ಭೀ ಹ್ಯಾಂಡ್ ಓವರ್ ಮಾಡಿಲ್ಲ. ಇದು ಚಾವಿ ಯಾರ್ಬಲ್ಲದ ಅಂಬೋದು ಇನ್ನೊತ್ತರ ನಮ್ಗೆ ಗೊತ್ತಿಲ್ಲ ಸರ್. ನಾವು ಹೆಡ್ ಮಾಸ್ಟರ್ ಮೇಡಮಿಗೆ ಕೇಳಾರ, ಇಲ್ಲಿ ಬೋರ್ ಇಲ್ರಿ, ನೀರು ಇಲ್ರಿ, ನಾವು ಇಲ್ಲಿ ಮ್ಯಾಲೆ ಶಿಫ್ಟ್ ಆಗಲ್ರಿ, ನಾವು ನೀರು ಮಾಡಿಕೊಡ್ರಿ, ಬೋರ್ ಮಾಡಿಕೊಡ್ರಿ ಅಂತ ಅವ್ರು ಹೇಳ್ತಾರೆ. ಏನು ಅವ್ರು ಹೇಳ್ತಾರೆ. ಅವ್ರು ಹೇಳೋ ಬಳಕ ನಾವು ಅವ್ರಿಗೆ 1-2 ಸಲ ನಾವೇನು ಮಾಡಿದೆವು, ವಾಟರ್ ಸಪ್ಲೈ ಪಲ್ಲರಿ ಸರಿಗೆ ಭೀ ಫೋನ್ ಮಾಡಿದೆವು, PDO ಸರಿಗೆ ಭೀ ಫೋನ್ ಮಾಡಿದೆವು. ನಮ್ಮಲ್ಲಿ ಅಧ್ಯಕ್ಷ ಇದ್ದರು ಚವಣ್ ಅಂತ ಹೇಳಿ, ಅವ್ರಿಗೆ ಭೀ ನಾವು ಹೇಳಿದೆವು ಥಾಂಡಲ್ಲಿಂದ ನೀರು ಪೈಪ್ಲೈನ್ ಮಾಡಿ ನೀರು ತಂದು ಕೊಡ್ರಿ ಸರ್ ಅಂತ ಹೇಳಿದೆವು. ಅವ್ರು ಭೀ ಕೊಡ್ತಾ ಅಂತ ಹೇಳಿದ್ರು, ನೀರು ತಂದು ಕೊಡಲಿಲ್ಲ ಇಲ್ಲಿಗೆ ಒಟ್ಟು ಟೋಟಲಾಗಿ. ಪಂಚಾಯತ್ ರಾಜ್ ಸಚಿವರ ಸ್ವಕ್ಷೇತ್ರವಾದ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಸಾಯಿಗಾಂವ್ ಗ್ರಾಮ ಪಂಚಾಯತ್ ಕಚೇರಿಗೆ ಮಠ ಮಧ್ಯಾಹ್ನವೇ ಬೀಗ ಜಡಿದು ಅಧಿಕಾರಿಗಳು ಮನೆಗೆ ತೆರಳಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ 3 ಗಂಟೆಗೆ ಕಚೇರಿಯ ಬಾಗಿಲು ಮುಚ್ಚಲಾಗಿತ್ತು. ಸಾರ್ವಜನಿಕರು ಕೆಲಸಕ್ಕಾಗಿ ಬಂದು ಕಾಯುತ್ತಾ ನಿಂತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಇನ್ನು ಕಚೇರಿಯ ವೇಳೆಯಲ್ಲೇ ಪಂಚಾಯಿತಿ ಬಂದ್ ಮಾಡಿರುವ ಕುರಿತು ಹಿರಿಯ ಅಧಿಕಾರಿಗಳನ್ನ ಪ್ರಶ್ನಿಸಿದರೆ PDO ಮತ್ತು ಕಾರ್ಯದರ್ಶಿ ಮೀಟಿಂಗ್ ಹೋಗಿದ್ರು ಎಂಬ ಹಾರಿಕೆ ಉತ್ತರದ ನೆಪ ಹೇಳುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮೀಟಿಂಗ್ಗೆ ಹೋದರೆ ಇನ್ನುಳಿದ ಸಿಬ್ಬಂದಿ ಎಲ್ಲಿ ಹೋಗಿದ್ರು ಮತ್ತು ಇಡೀ ಕಚೇರಿಗೆ ಬೀಗ ಹಾಕಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕನಿಷ್ಠ ಸ್ವಚ್ಛತಾ ಸಿಬ್ಬಂದಿಯೂ ಇಲ್ಲದೆ ಕಚೇರಿ ಖಾಲಿ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದರ್ ಮೂಲದ 2 ಸಣ್ಣ ವಯಸ್ಸಿನ ಸಹೋದರಿಯರು ಮಾವಿನ ಹಣ್ಣನ್ನು ಸೇವಿಸಿ ವಿಷಾಹಾರದಿಂದ ಸಾವನ್ನಪ್ಪಿದ ದುಃಖದ ಘಟನೆಗೆ ಸಂಬಂಧಿಸಿದಂತೆ ಸಂಕಷ್ಟದಲ್ಲಿರುವ ಬಡ ಕುಟುಂಬಕ್ಕೆ ವಿಶೇಷ ಆರ್ಥಿಕ ನೆರವು ನೀಡಬೇಕು ಅಂತ ಶಾಸಕ ಪ್ರಭು ಚವ್ಹಾಣ್ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿಗಳ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೂ ಪತ್ರ ಬರೆದಿರುವಂತಹ ಶಾಸಕರು ಮೃತಪಟ್ಟ ಬಾಲಕಿಯರ ಕುಟುಂಬವು ಅತ್ಯಂತ ಕಡು ಬಡತನದಲ್ಲಿದ್ದು ವಾಸಿಸಲು ಸರಿಯಾದ ಮನೆ ಕೂಡ ಇಲ್ಲದಿರುವುದರಿಂದ ಸರ್ಕಾರದ ವಿಶೇಷ ವಸತಿ ಯೋಜನೆಯಲ್ಲಿ ತಕ್ಷಣವೇ ಒಂದು ಮನೆಯನ್ನು ಮಂಜೂರು ಮಾಡಿಕೊಡಬೇಕೆಂದು ಮಾನವೀಯತೆಯ ಆಧಾರದ ಮೇಲೆ ವಿನಂತಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ಪ್ರಸ್ತಾವನೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಪದಾಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿಗೆ ಭೇಟಿ ನೀಡಿದ ನಿಯೋಗವು ಖಾಸಗೀಕರಣವನ್ನು ಕೈಬಿಡುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿತು. ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸುವುದರಿಂದ ಸಾರ್ವಜನಿಕ ಸೇವೆಗಳ ಗುಣಮಟ್ಟ ಕುಸಿಯುತ್ತದೆ, ಗ್ರಾಹಕರಿಗೆ ಹೊರೆಯಾಗುತ್ತದೆ ಮತ್ತು ನೌಕರರ ಉದ್ಯೋಗ ಭದ್ರತೆಗೆ ಧಕ್ಕೆ ಆಗುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದರು. ನೌಕರರ ಅಹವಾಲನ್ನು ಆಲಿಸಿದ ರಾಜಶೇಖರ್ ಪಾಟೀಲ್ ಅವರು ವಿದ್ಯುತ್ ಕ್ಷೇತ್ರವು ಸಾರ್ವಜನಿಕ ಹಿತಾಸಕ್ತಿಯ ಪ್ರಮುಖ ವಲಯವಾಗಿದ್ದು ಸಿಬ್ಬಂದಿ ಮತ್ತು ಸಾರ್ವಜನಿಕರ ಆತಂಕಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಖಾಸಗೀಕರಣ ಮಾಡದಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವುದಾಗಿ ಪ್ರಾಮಾಣಿಕ ಭರವಸೆಯನ್ನು ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.